ರಾಜ್ಯ ಬಿಜೆಪಿಯಲ್ಲಿ ಬೆಂಗಳೂರಲ್ಲಿ ದಾವಣಗೆರೆಯಲ್ಲಿ ಸಿಕ್ಕದ ಕಡೆ ಬೆಳಗಾವಿಯಲ್ಲಿ ಬೈಕಂಡು ನಿಂತಿದ್ರು. ಈಗ ಬೈದಾಟ ಜಗಳ ಆದಿರಂಪಾಟ ಬೀದಿ ರಂಪಾಟ ದೆಹಲಿ ಬೀದಿಗೆ ಶಿಫ್ಟ್ ಆಗಿದೆ. ಹೌದು, ದೆಹಲಿಯಲ್ಲಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಟೀಮ್ ಇದೆ. ಯಾಕಪ್ಪ ರೇಣುಕಾಚಾರ್ಯ ಟೀಮ್ ಡೆಲ್ಲಿಗೆ ಹೋಯ್ತು ಅನ್ನೋ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ರೇಣುಕಾಚಾರ್ಯ ಟೀಮ್ ಮೀನ್ಸ್ ಇದು ವಿಜಯೇಂದ್ರ ಟೀಮ್. ರಾಜ್ಯದ 11 ನಾಯಕರ ತಂಡದಿಂದ ವರಿಷ್ಠ ಭೇಟಿ, ಸಿದ್ದೇಶ್ವರ್ ಬರ್ಡೇ ನೆಪದಲ್ಲಿ ರೆಬಲ್ಸ್ ಶಕ್ತಿ ಪ್ರದರ್ಶನ, ಮಾಜಿ ಸಂಸದ ಸಿದ್ದೇಶ್ವರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುವ ಟೀಮ್, ರವೀಂದ್ರನಾಥ್, ಮಾಡಾಳ್ ಮಲ್ಲಿಕಾರ್ಜುನ್, ರೇಣುಕಾಚಾರ್ಯ ಹೊರಟಿದ್ದಾರೆ. BL ಸಂತೋಷ್, ರಾಧಾಮೋಹನ್ ಅಗರ್ವಾಲ್ ಭೇಟಿಗೆ ಪ್ರಯತ್ನ, ವಿಜೇಂದ್ರ ಅವ್ರನ್ನ ಮುಂದುವರಿಸಿ ದಾವಣಗೆರೆ ಜಿಲ್ಲಾ ಬಿಜೆಪಿ ಗೊಂದಲ ಬಗೆಹರಿಸಿ ಅಂತ ಹೈಕಮಾಂಡ್ ಮೇಲೆ ವಿಜೇಂದ್ರ ಬಣದ ಒತ್ತಡ ಸಾಧ್ಯತೆ. ಯಾರ ಹೋದ್ರು ಸ್ವಲ್ಪ ಬಲಿಷ್ಠವಾಗಿರೋರು ಬೆಲೆ ಕೊಡ್ಸ್ಕೊಳ್ಳಾರ ಹೋಗ್ಬೇಕಾಯ್ತು. ರಾಜ್ಯ ರಾಜಕಾರಣದಲ್ಲಿ ರೇಣುಕಾಚಾರ್ಯ ಅವ್ರನ್ನ ಸೀರಿಯಸ್ ಆಗ್ತಗಳಂತ ಬಿಜೆಪಿ ಅವರು ನಿಲ್ಲಿಸ್ಬಿಟ್ಟವ್ರೆ. ರೇಣುಕಾಚಾರ್ಯ ಅಂದ್ರೆ ಬೇರೆ ಬೇರೆ ನೆನಪಾಗತ್ತೆ. ಸಿದ್ದೇಶ್ವರ್ ಇವತ್ತೆಲ್ಲೂ ಕೂಡ ಪೊಳ್ ತರ ಎಲ್ಲೂ ಆಡಿಲ್ಲ. ಸೀರಿಯಸ್ ರಾಜಕಾರಣಿ GM ಸಿದ್ದೇಶ್ವರ್ ರೇಣುಕಾಚಾರ್ಯ ಟೈಪ್ ತರ ಏನು ಆಡಿಲ್ಲ. ಅಲ್ಲ ದುಡ್ಡಿಸ್ಕೊಂಡು ಆದಿಸ್ಕೊಂಡು ಆ ಥರ ಈ ಥರ ಎಲ್ಲ ಸಿಗಾಕೊಂಡಿಲ್ಲ. ಬಿಜೆಪಿಯಲ್ಲಿ ಏನಾರು ಒಂದು ಸ್ವಲ್ಪ ಶಿಸ್ತುಬದ್ಧ ರಾಜಕಾರಣಿಗಳಿದ್ರೆ ಅದರಲ್ಲಿ ಸಿದ್ದೇಶ್ವರ್ ಕೂಡ ಒಬ್ರು. ಈಗ ರೇಣುಕಾಚಾರ್ಯ, ಮಾಡಾಳ್ ಮಲ್ಲಿಕಾರ್ಜುನ್ ಇವರೆಲ್ಲ ಹೋಗಿ ರವೀಂದ್ರನಾಥ್ ಸೀರಿಯಸ್ ರಾಜಕಾರಣಿ. SS ಮಲ್ಲಿಕಾರ್ಜುನ್ ಅವರ ಚುನಾವಣೆಯಲ್ಲಿ ಸೋಲಿಸಿದ್ರು. ಆದರೆ ರವೀಂದ್ರನಾಥ್ ಅವರು ಈಗ ಅಖಾಡದಲ್ಲಿರೋ ಪ್ಲೇಯರ್ ಅಲ್ಲ, ರಿಟೈರ್ಮೆಂಟ್ ತಗೊಂಡಿರೋ ಪ್ಲೇಯರ್. GM ಸಿದ್ದೇಶ್ವರ್ ಪಕ್ಷ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಬಂದಾಗ ಕಂಪೇರ್ಡ್ ಟು ರೇಣುಕಾಚಾರ್ಯ ಅವೆಲ್ಲ ನೋಡಿದಾಗ ಸಿದ್ದೇಶ್ವರ್ ವಿರುದ್ಧ ಕಂಪ್ಲೇಂಟ್ ಮಾಡುವಂಥ ವಿಷಯಗಳೇ ಇಲ್ಲ. GM ಸಿದ್ದೇಶ್ವರ್ ದಾವಣಗೆರೆಯಲ್ಲಿ ಅವ್ರ ತಂದೆ ಅವರು ಬಿಜೆಪಿಯನ್ನು ಗಟ್ಟಿಯಾಗಿ ಕಟ್ಕೊಂಡು ಬಂದಂಥವ್ರು. ರೇಣುಕಾಚಾರ್ಯ ಬಿಜೆಪಿ ಕಟ್ಟವರ ಡ್ಯಾಮೇಜ್ ಮಾಡವರ ಅಂದರೆ ಕಟ್ಟಕ್ಕಿಂತ ಡ್ಯಾಮೇಜ್ ಮಾಡಿದ್ದೇ ಜಾಸ್ತಿ. ರೇಣುಕಾಚಾರ್ಯ ಹಳೆಯ ಸ್ಟೋರಿಗಳು ಬಿಜೆಪಿಗೆ ಮುಜುಗರವನ್ನು ತಂದುಕೊಟ್ಟಂಥ ವಿಷಯ. ಸೊ ಇವರಿಗೆ ಡೈಲಿ ಬಿಜೆಪಿ ಹೋಗ್ಬಿಟ್ಟು ವಿಜೇಂದ್ರ ಅವ್ರನ್ನ ಮುಂದುವರಿಸಿ ಅಟ್ಲೀಸ್ಟ್ ಕಳ್ಸೋದ್ರಿ. ಪ್ರೀತಮ್ ಗೌಡ್ರು ಯಾರು ಕಳಿಸ್ಬೇಕಾಯ್ತು. ವಿಜೇಂದ್ರ ಅವರು ಯಾರ ಬಂದಾಗ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋರು ಕರೆಕ್ಟಾಗಿರೋ ಕಳಿಸ್ಬೇಕು ಬ್ಯಾಟಿಂಗ್ ಮಾಡೋಕ್ಕೆ. ವಿಜೇಂದ್ರ ಪರವಾಗಿ ಡೈಲಿ ಬ್ಯಾಟಿಂಗ್ ಮಾಡೋಕ್ಕೆ ಯಾರೂ ಇಲ್ವಲ್ಲಪ್ಪ ಅಂತಿದೆ. ಯಡಿಯೂರಪ್ಪ ಬಿಟ್ರೆ ವಿಜೇಂದ್ರ ಅವರ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ಯಾವೊಬ್ಬ ನಾಯಕರೂ ಇಲ್ಲ ಅಂತಿದ್ದೆ. ರೇಣುಕಾಚಾರ್ಯ ಅವ್ರನ್ನ ಕಳಿಸ್ಬಿಟ್ಟವ್ರೆ. ಅಲ್ಲ ಬೌಲರ್ಸ್ನ ಬ್ಯಾಟಿಂಗ್ ಕಳಿಸೋದು ಲಾಸ್ಟ್ ಸ್ಟೇಜಲ್ಲಿ 1 2 3 4 5 6 ಒಳ್ಳೆ ಬ್ಯಾಟ್ಸ್ಮನ್ಗಳನ್ನೇ ಕಳಿಸ್ಬೇಕು. ರೇಣುಕಾಚಾರ್ಯ ಅವರು ದೆಹಲಿಗೆ ಹೋಗಿರೋದು, ಹೋಗ್ಬಿಟ್ಟು ದಾವಣಗೆರೆ ಮಾತಾಡ್ಕೊಂಡ್ಬಂದ್ರೆ ಓಕೆ, ಹಂಗೆ ಮಾತಾಡ್ತಾ ವಿಜಯಣ್ಣನ್ನೇ ಮುಂದುವರಿಸಿ ಅಂತ ಹೇಳಿದ್ರೆ ಆ ಒಂದು ವೇಟೇಜ್ಗೆ ಗಂಟೆ ಕೂತ್ ಬಂದಂಗೆ. ಹಾಗಾಗಿ ರಾಜ್ಯ ಯಾರು ಸಿದ್ದೇಶ್ವರ ಟೀಮಾ ರೇಣುಕಾಚಾರ್ಯ ಟೀಮ ಅಂದರೆ ಸಿದ್ದೇಶ್ವರ ಟೀಮ್ ಅವ್ರಿಗೆ ಒಂದಷ್ಟು ಗೌರವ, ತಾಕತ್ತು, ಶಕ್ತಿ ನಾರ ಇದೆ ಅವ್ರಿಗೆ. ಸಿದ್ದೇಶ್ವರ ಅವರ ಟೀಮಲ್ಲಿ ಅರವಿಂದ್ ಲಿಂಬಾವಳಿಯವರು ಅವರ ವೈಫ್ MLA, ರಮೇಶ್ ಜಾರಕಿಹೊಳಿ MLA, ಹರಿಹರ BP ಹರೀಶ್ MLA, ಕುಮಾರ್ ಬಂಗಾರಪ್ಪ ಇವರೆಲ್ಲ ಇದ್ದಾರೆ. ಹಾಗಾಗಿ ಸಿದ್ದೇಶ್ವರ್ ಅವರ ವಿರುದ್ಧ ದೂರನ್ನು ಕೊಡಲು ಹೊರಟಿದ್ದಾರೆ. ಪ್ರಶ್ನೆ ಇಷ್ಟೇ, ದಾವಣಗೆರೆ ಲೋಕಸಭೆ ಚುನಾವಣೆ ಸೋಲಿಸಿದ್ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟು ಬಂದರೆ ಚೆನ್ನಾಗಿರ್ತದೆ ಅಲ್ಲೇ. ಆ್ಯಂಡ್ MLA ಸೋಲಿಸೋದು ಅಂತ ಹೇಳ್ತಾರೆ. ರಾಜ್ಯದ 224 ಕ್ಷೇತ್ರದಲ್ಲಿ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳನ್ನೇ ಸೋಲಿಸಿದ ಬಿಜೆಪಿ ನಾಯಕರು ಯಾರು ಒಂದು ಪಟ್ಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರವ್ರ ಬುಡಕ್ಕೆ ಬಿಸಿನೀರು ಬರುತ್ತೆ ಕೆಲವ್ರಿಗೆ. ರಾಜ್ಯ ಬಿಜೆಪಿ ಕಳೆದ ಕಾಂಗ್ರೆಸ್ ಎಲೆಕ್ಷನ್ ಚುನಾವಣೆ ಗೆಲ್ತು, ಆದರೆ ಬಿಜೆಪಿಯ ಎಲ್ಲ ಅಭ್ಯರ್ಥಿಗಳನ್ನ ಸೋಲಿಸಿದ್ದು ಕಾಂಗ್ರೆಸ್ ಅವರಲ್ಲ, JDS ಅವರಲ್ಲ, ಬಿಜೆಪಿಯವರು ಒಂದಷ್ಟು ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸಿದ್ರು. ಹಾಗಾಗಿ ವಿಚಿತ್ರ ಸನ್ನಿವೇಶ ಇದು. ಆದರೂ ಹೈಕಮಾಂಡ್ ಇಷ್ಟೊಂದು ವೀಕು, ಇಷ್ಟೊಂದು ವರ್ಸ್ಟು, ಇಷ್ಟೊಂದು ತಾಕತ್ತಿಲ್ಲದೆ ಇರೋದು, ಇಷ್ಟೊಂದು ಶಕ್ತಿ ಇಲ್ಲದೆ ಇರೋದು, ಇಷ್ಟೊಂದು ಬೇಜವಾಬ್ದಾರಿ ಹೈಕಮಾಂಡ್ ಅಂತ ಯಾವತ್ತೂ ಅನ್ಸ್ಕೊಂಡಿರಲಿಲ್ಲ. ಲಾಲ್ ಕೃಷ್ಣ ಅಡ್ವಾಣಿ, ಗಡ್ಕರಿ ರಾಷ್ಟ್ರಾಧ್ಯಕ್ಷರಾಗಿದ್ರು, ರಾಜನಾಥ್ ಸಿಂಗ್ ರಾಷ್ಟ್ರಾಧ್ಯಕ್ಷರಾಗಿದ್ರು. ಬಿಜೆಪಿಯನ್ನ ಹಲವು ರಾಷ್ಟ್ರಾಧ್ಯಕ್ಷರು ಆಳ್ವಿಕೆ ಮಾಡಿದ್ದಾರೆ, ಅಂದರೆ ಲೈಕ್ ಅಧಿಕಾರವನ್ನು ಚಲಾಯಿಸಿದ್ದಾರೆ.
ಅಮಿತ್ ಶಾ ಅವರ ಅವಧಿಯಲ್ಲಿ ಉತ್ತುಂಗಕ್ಕೆ ಹೋಗಿರಬಹುದು. ನಡ್ಡಾ ಅವ್ರನ್ನ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರು ಮಾಡ್ಕೊಂಡಿದ್ರಲ್ಲ, ಈ ಟೈಮಲ್ಲಿ ಬಿಜೆಪಿ ಪಾತಾಳಕ್ಕೆ ಕುಸಿಯೋದು ಸುಳ್ಳಲ್ಲ. ಅಧಿಕಾರ ವಿಕೇಂದ್ರೀಕರಣ ಅಂತಿರುತ್ತೆ, ಒಂಥರ ಸರ್ವಾಧಿಕಾರದ ರಾಜಕಾರಣ ಆಗಿದೆ ಬಿಜೆಪಿ ಹೈಕಮಾಂಡಲ್ಲಿ. ಹಾಗಾಗಿ ಇವರೆಲ್ಲ ಹೋಗ್ತಾರಾಗ. ವಿಚಿತ್ರ ಸನ್ನಿವೇಶ. ಬಟ್ ರೇಣುಕಾಚಾರ್ಯ ಟೀಮ್ ದೂರನ್ನ ಈಗ ದೆಹಲಿ ದೊರೆಗಳ ಹತ್ರ ಹೊತ್ಕೊಂಡು ಹೋಗೋರೆ. ರೇಣುಕಾಚಾರ್ಯ ದೂರಿಗೆ ಮನ್ನಿಸಿ ಬಿಜೆಪಿ ಹೈಕಮಾಂಡ್ ಸಿದ್ದೇಶ್ವರ್ ಅವ್ರನ್ನ ಸಸ್ಪೆಂಡ್ ಮಾಡುತ್ತಾ? ಸಾಧ್ಯವೇ ಇವೆಲ್ಲ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.